ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ದರ್ಶನ್ ನಾಯ್ಕ್, ಉತ್ತರ ಕನ್ನಡ ಜಿಲ್ಲಾ ವರದಿಗಾರ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಕೇಣಿಯಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಬಂದರು ವಿಚಾರಕ್ಕೆ ಸಂಬಂಧಿಸಿ ಈಗ ನಾನು ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಬಂದರು ವಿಚಾರಕ್ಕೆ ಆ ಕೆಲವೊಂದು ಕಡೆಯಿಂದ ವಿರೋಧ ಇದೆ, ಆದ್ರೆ ಸಾಕಷ್ಟು ಜನ ಬಂದರು ನಿರ್ಮಾಣಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಬೆಂಬಲ ವ್ಯಕ್ತಪಡಿಸಲು ಮುಖ್ಯ ಕಾರಣ ಏನು ಎನ್ನುವಂತ ಬಗ್ಗೆ ನಾವು ಮಾಹಿತಿಯನ್ನ ಕಲೆ ಹಾಕಿದಾಗ ಸಿಕ್ಕಿರುವಂತಹ ಒಂದು ವಿಚಾರ ಏನಪ್ಪಾ ಅಂದ್ರೆ, ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಕೇಣಿಯಲ್ಲಿ ಬಹುಕೋಟಿ ವೆಚ್ಚದಲ್ಲಿ ಬಂದರು ನಿರ್ಮಾಣ ಆದ್ರೆ ಸಾಕಷ್ಟು ಔದ್ಯೋಗೀಕರಣ ಇಲ್ಲಿ ಸೃಷ್ಟಿಯಾಗತ್ತೆ ಎನ್ನುವಂತಹ ಒಂದು ಮಾತು ಸ್ಥಳೀಯರಿಂದ ಕೇಳ್ಬಂತ ಇರುವಂತದ್ದು. ಹಾಗಾದ್ರೆ ಇಲ್ಲಿ ಔದ್ಯೋಗೀಕರಣ ಸೃಷ್ಟಿಯಾಗಲು ಮುಖ್ಯ ಕಾರಣ ಏನು ಎನ್ನುವಂತ ಬಗ್ಗೆ ನಾವು ನಿಮ್ಗೆ ವಿಸ್ತಾರವಾದಂತಹ ಒಂದು ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ, ಕೇಳಿ. ವೀಕ್ಷಕರೇ, ಒಂದು ಯೋಜನೆ ಜಿಲ್ಲೆಗೆ ಕಾಲಿಡ್ತಿದ್ದಂತೆ ಸಾಕಷ್ಟು ವಿರೋಧಗಳಾಗುವುದು ಸಹಜ. ಆದ್ರೆ ಆ ಯೋಜನೆಯಿಂದ ಏನೆಲ್ಲ ಅಭಿವೃದ್ಧಿ ಆಗತ್ತೆ, ಜಿಲ್ಲೆ ಹೇಗೆಲ್ಲ ಅಭಿವೃದ್ಧಿ ಆಗತ್ತೆ, ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಹೇಗೆಲ್ಲ ಅಭಿವೃದ್ಧಿ ಆಗತ್ತೆ, ಇಲ್ಲಿನ ಸ್ಥಳೀಯರಿಗೆ ಉದ್ಯೋಗಾವಕಾಶಗಳ ಅವಕಾಶ ಹೇಗಿದೆ ಎನ್ನುವಂತ ಬಗ್ಗೆ ತಿಳಿಯೋದಾದ್ರೆ, ಅದರ ಬಗ್ಗೆ ಅವಲೋಕನ ಮಾಡೋದಾದ್ರೆ, ಆ ಯೋಜನೆಗಳು ಇಲ್ಲಿ ಕಾರ್ಯರೂಪಕ್ಕೆ ಬಂದ್ರೆ ಒಳಿತು ಎನ್ನುವಂತಹ ಒಂದು ಮಾತು ಕೇಳ್ಬರ್ತಾ ಇದೆ. ವೀಕ್ಷಕರೇ, ಈ ಯೋಜನೆಗೆ ಸಾಕಷ್ಟು ವಿರೋಧ ಇತ್ತು, ಆದ್ರೆ ನಿರಂತರವಾಗಿ ಈ ವಿರೋಧ ನೇಪಥ್ಯಕ್ಕೆ ಸರಿತಾ ಇದೆ. ಅದ್ರ ಜೊತೆಗೆ ಈ ಬಂದರು ನಿರ್ಮಾಣ ಆದ್ರೆ ಒಳ್ಳೆಯದು, ತಮ್ಮ ಮಕ್ಕಳಿಗೂ ಸಹಿತ ಉದ್ಯೋಗ ಸಿಗತ್ತೆ ಅಂತ ಮುಂದೆ ಬರೋ ಸಂಖ್ಯೆ ಈಗ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಸಾಕ್ಷಿಯಾಗಿ ಆರಂಭದಲ್ಲಿ ಸಾಕಷ್ಟು ವಿರೋಧವನ್ನ ಮಾಡಿದ್ರು ಈ ಯೋಜನೆಗೆ. ಆದ್ರೆ ಈಗ ಅಂದ್ರೆ ಆಗಸ್ಟ್ 22 ಶುಕ್ರವಾರ ಈ ಯೋಜನೆಯ ವಿಚಾರವಾಗಿ ಸಾರ್ವಜನಿಕ ಅಹವಾಲು ಸಭೆ ಇದೆ. ಈಗ ಅದೆಷ್ಟೋ ಜನರು ಈ ಯೋಜನೆ ಬರಬೇಕು ಅಂತ ಆಶಿಸ್ತಾ ಇದ್ದಾರೆ. ಒಂದಿಷ್ಟು ಜನರು ಬಂದರಿಗೆ ವಿರೋಧವನ್ನ ವ್ಯಕ್ತಪಡಿಸಿದ್ರು, ಸಾಕಷ್ಟು ಜನ ಬಂದರಿಗೆ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು ಆಗಿರತಕ್ಕಂತ, ಬಂದರು ಸಚಿವರಾಗಿರತಕ್ಕಂತ ಮಂಕಾಳು ವೈದ್ಯರವರು ಒಂದು ಮಾತನ್ನ ಹೇಳಿರುವಂತದ್ದು, ಬಂದರು ಯೋಜನೆ ಇಲ್ಲಿ ಕಾರ್ಯರೂಪಕ್ಕೆ ಬಂದ್ರೆ ಉತ್ತರ ಕನ್ನಡ ಜಿಲ್ಲೆ ಜೊತೆಗೆ ಇಲ್ಲಿನ ಕರಾವಳಿ ಒಂದು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗತ್ತೆ ಎನ್ನುವಂತಹ ಮಾತು ಸ್ಪಷ್ಟವಾಗಿ ಹೇಳಿರುವಂತದ್ದು. ಇಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಔದ್ಯೋಗೀಕರಣ ಸೃಷ್ಟಿ ಆಗತ್ತೆ ಎನ್ನುವಂತಹ ಒಂದು ಮಾತನ್ನ ಸಚಿವ ಮಂಕಾಳು ವೈದ್ಯರೇ ಹೇಳಿರುವಂತದ್ದು. ಇನ್ನೊಂದು ಮಾತನ್ನ ಹೇಳಿದ್ದಾರೆ, ಇದು ಮೀನುಗಾರರ ವಿಚಾರವಾಗಿ. ಈಗಾಗಲೇ ಮೀನುಗಾರರು ತಮ್ಮ ಮನೆ ಮಠ ಕಳೆದುಕೊಳ್ಳಬಹುದು ಎನ್ನುವಂತಹ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಸಚಿವರು ಹೇಳಿರುವ ಪ್ರಕಾರ ಯಾವುದೇ ಕಾರಣಕ್ಕೂ ತಾವು ಮೀನುಗಾರರ ಒಂದೇ ಒಂದು ಇಂಚು ಭೂಮಿಯನ್ನು ಸಹಿತ ನಾವು ತೆಗೆದುಕೊಳ್ಳಲ್ಲ, ಅದೇ ರೂಪದಲ್ಲಿ ನಮ್ಮ ಅಗ್ರಿಮೆಂಟ್ ಆಗಿರುವಂತದ್ದು. ಅದ್ರ ಜೊತೆಗೆ ಮೀನುಗಾರಿಕೆಗೂ ಸಹಿತ ನಾವು ಯಾವುದೇ ರೀತಿಯಾದಂತ ಒಂದು ತೊಡಕನ್ನ ಮಾಡಲ್ಲ. ಹಾಗೆ ಮೀನುಗಾರರ ಗೊಂದಲವನ್ನ ಈಗ ನಾವು ಮುಂದಿನ ದಿನದಲ್ಲಿ ನಿವಾರಣೆಯನ್ನ ಮಾಡ್ತೇವೆ. ಅವರಿಗೆ ಬೇಕಾದಂತ ಎಲ್ಲಾ ಅವಕಾಶಗಳನ್ನ, ಎಲ್ಲಾ ಅನುಕೂಲತೆಗಳನ್ನ ನಮ್ಮ ಸರ್ಕಾರ ಮಾಡಿಕೊಡತ್ತೆ. ಅದೇ ರೀತಿ ಈ ಬಂದರು ಯೋಜನೆಯ ಗುತ್ತಿಗೆ ಪಡೆದಿರತಕ್ಕಂತ JSW ಕಂಪನಿಯವರು ಮೀನುಗಾರರ ಪರವಾಗಿದ್ದಾರೆ ಎನ್ನುವಂತಹ ಒಂದು ಮಾತನ್ನ ಸಚಿವ ಮಂಕಾಳು ವೈದ್ಯರವರು ಈಗಾಗಲೇ ಹೇಳಿಕೆಯನ್ನ ಸಹಿತ ಕೊಟ್ಟಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಬಂದರು ಬಂದ್ರೆ ಏನೆಲ್ಲ ಪ್ರಯೋಜನಗಳು ಆಗತ್ತೆ ಎನ್ನೋದಾದ್ರೆ, ಇಲ್ಲಿನ ಜಿಲ್ಲೆ ಹೇಗೆ ಅಭಿವೃದ್ಧಿ ಆಗತ್ತೆ ಎನ್ನೋದಾದ್ರೆ, ಇಲ್ಲಿ ಒಂದು ದೊಡ್ಡ ಮಟ್ಟದ ಔದ್ಯೋಗೀಕರಣ ಸೃಷ್ಟಿಯಾಗುತ್ತೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇಲ್ಲಿ ಉದ್ಯೋಗಾವಕಾಶಗಳು ಸೃಷ್ಟಿಯಾಗತ್ತೆ. ಅದ್ರ ಜೊತೆಗೆ ಈಗಾಗಲೇ ಕಳೆದ 30 ವರ್ಷದಿಂದ ನೆನೆಗುದಿಗೆ ಬಿದ್ದಿರತಕ್ಕಂತ ಹುಬ್ಬಳ್ಳಿ ಅಂಕೋಲಾ ರೈಲ್ವೆ ಮಾರ್ಗ ಯೋಜನೆಗೆ ಈಗಾಗಲೇ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರುವಂತದ್ದು. ಯಾವಾಗ ಸರ್ಕಾರ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಕೇಣಿಯಲ್ಲಿ ಬಹುಕೋಟಿ ವೆಚ್ಚದಲ್ಲಿ ಬಂದರು ನಿರ್ಮಾಣದ ಯೋಜನೆಯನ್ನ ಕೈಗೆತ್ತಿಕೊಳ್ತೋ, ಅದಾದ ಹೊತ್ತಲ್ಲೇ ಹುಬ್ಬಳ್ಳಿ ಅಂಕೋಲಾ ರೈಲ್ವೆ ಮಾರ್ಗ ಯೋಜನೆ ಕಾರ್ಯರೂಪಕ್ಕೆ ತರಬೇಕು ಎನ್ನುವಂತಹ ಒಂದು ನಿಟ್ಟಿನಲ್ಲಿಯೂ ಸಹಿತ ಸಾಕಷ್ಟು ಪ್ರಯತ್ನ ಮಾಡಿತು. ಸೊ ಆ ಹಿನ್ನೆಲೆಯಲ್ಲಿ ಈಗ ಹುಬ್ಬಳ್ಳಿ ಅಂಕೋಲಾ ರೈಲ್ವೆ ಮಾರ್ಗ ಯೋಜನೆ ಕೂಡ ಕಾರ್ಯರೂಪಕ್ಕೆ ಬಂದಿರುವಂತದ್ದು, ಅಂದ್ರೆ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕ ಮತ್ತು ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆ, ಅದರಲ್ಲೂ ಕರಾವಳಿ ವಾಣಿಜ್ಯ ವ್ಯವಹಾರ ಸಂಪರ್ಕದ ಕೊಂಡಿಯಾಗಲಿದೆ ಹುಬ್ಬಳ್ಳಿ ಅಂಕೋಲಾ ರೈಲ್ವೆ ಮಾರ್ಗದ ಯೋಜನೆ. ಸೊ ಇಂಥ ಯೋಜನೆಗಳು ಬಂದ್ರೆ ಸಹಜವಾಗಿಯೇ ಅಭಿವೃದ್ಧಿ ಆಗತ್ತೆ. ಅದ್ರ ಜೊತೆಗೆ ಇಲ್ಲಿ ಉದ್ಯೋಗಾವಕಾಶಗಳು ಸೃಷ್ಟಿ ಆಗತ್ತೆ. ಹುಬ್ಬಳ್ಳಿಯಿಂದ ಅಂಕೋಲಾ, ಅಂಕೋಲಾದಿಂದ ಹುಬ್ಬಳ್ಳಿ ಓಡಾಡುವವರ ಸಂಖ್ಯೆ ಜಾಸ್ತಿ ಆಗತ್ತೆ. ಅದ್ರ ಜೊತೆಗೆ ವ್ಯಾಪಾರ ವ್ಯವಹಾರಗಳ ವೃದ್ಧಿ ಆಗತ್ತೆ, ಹಾಗೂ ವಾಣಿಜ್ಯ ವ್ಯವಹಾರಗಳ ವ್ಯವಸ್ಥೆ ಇಲ್ಲಿ ವೃದ್ಧಿ ಆಗತ್ತೆ. ಹಾಗೆ ಸಾಕಷ್ಟು ರೀತಿಯಲ್ಲಿ ಇಲ್ಲಿ ಉದ್ಯೋಗಾವಕಾಶಗಳನ್ನ ಪಡೆಯಬಹುದು.
ಸೊ ಈ ನಿಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆ ಅಭಿವೃದ್ಧಿಯತ್ತ ಸಾಗಲಿದೆ ಎನ್ನುವಂತಹ ಒಂದು ಮಾತು ತಜ್ಞರಿಂದ ಈಗ ಕೇಳಿ ಬರ್ತಾ ಇರುವಂತದ್ದು. ಈಗಾಗಲೇ ಸಾಕಷ್ಟು ವಿರೋಧಗಳು ಸಹಿತ ಇತ್ತು. ಆ ವಿರೋಧಗಳನ್ನ ಈಗ ಸರ್ಕಾರ ನಿರಂತರವಾಗಿ ಶಮನ ಮಾಡುವತ್ತ ಪ್ರಯತ್ನ ಮಾಡ್ತಾ ಇದೆ. ಅದ್ರ ಜೊತೆಗೆ ಯಾರೆಲ್ಲ ಮೀನುಗಾರರು ತಮ್ಮ ಜಾಗವನ್ನ ಹೋಗತ್ತೆ, ನಮ್ಮ ಜಾಗವನ್ನ ಭೂಸ್ವಾಧೀನ ಆಗತ್ತೆ ಎನ್ನುವಂಥದ್ದು ಗೊಂದಲ ಇತ್ತೋ ಅದಕ್ಕೆ ಈಗಾಗಲೇ ಸಚಿವ ಮಂಕಾಳು ವೈದ್ಯರವರು ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಮೀನುಗಾರರ ಜಾಗವನ್ನ ತಾವು ಪಡೆಯಲ್ಲ ಎನ್ನುವಂತ ಬಗ್ಗೆ. ಅದ್ರ ಬದಲಾಗಿ ಮೀನುಗಾರರಿಗೆ ಏನೆಲ್ಲ ಅವಕಾಶಗಳು ಅನುಕೂಲತೆಗಳು ಬೇಕೋ ಅದನ್ನೆಲ್ಲ ನಮ್ಮ ಸರ್ಕಾರ ಮಾಡಲು ರೆಡಿ ಆಗಿದೆ ಎನ್ನುವಂತ ಬಗ್ಗೆಯೂ ಸಹಿತ ಹೇಳಿರುವಂತದ್ದು. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ ಈ ಕೇಣಿ ಬಂದರು ನಿರ್ಮಾಣ ಆದ್ರೆ ಒಂದು ದೊಡ್ಡ ಉದ್ಯೋಗದ ಹಬ್ ಇಲ್ಲಿ ಸೃಷ್ಟಿಯಾಗತ್ತೆ. ಯಾಕಂದ್ರೆ ಈಗಾಗಲೇ ಅಂಕೋಲಾ ಒಂದು ಸಣ್ಣ ತಾಲೂಕು. ಇಲ್ಲಿ ಹಿಂದುಳಿದ ವರ್ಗದವರೇ ಜಾಸ್ತಿ ಆಗಿದ್ದಾರೆ. ಹಾಲಕ್ಕಿ ಒಕ್ಕಲಿಗರಾಗಿರ್ಬೋದು, ಅದೇ ರೀತಿ ಬೇರೆ ಬೇರೆ ಸಮುದಾಯದವರು ಇಲ್ಲಿ ಇರುವಂತದ್ದು. ಇಲ್ಲಿ ಯಾವುದೇ ರೀತಿಯಾದಂತಹ ಉದ್ಯೋಗ ಇಲ್ಲ. ಉದ್ಯೋಗಕ್ಕಾಗಿ ಬೇರೆ ಗೋವಾ ರಾಜ್ಯಕ್ಕೆ ಹೋಗಿ ಬರುವಂತ ಒಂದು ಪರಿಸ್ಥಿತಿ ಇದೆ. ಅದ್ರ ಜೊತೆಗೆ ಮಂಗಳೂರು ಕಡೆ ಹೋಗಿ ಬರುವಂತ ಒಂದು ಪರಿಸ್ಥಿತಿ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಇದೇ ಜಾಗದಲ್ಲಿ ಅಂದ್ರೆ ಅಂಕೋಲಾದಲ್ಲೇ ಬಂದರು ಯೋಜನೆ ಕಾರ್ಯರೂಪಕ್ಕೆ ಬಂದ್ರೆ ಸಾಕಷ್ಟು ರೀತಿಯಲ್ಲಿ ಉದ್ಯೋಗ ಅವಕಾಶಗಳು ಸಿಗತ್ತೆ ಎನ್ನುವಂಥದ್ದು ಇಲ್ಲಿನ ಮಾತು. ಯಾಕಂದ್ರೆ ಇಲ್ಲಿ ಬೇರೆ ಬೇರೆ ವಿಭಾಗದಲ್ಲಿ ಬಿಸ್ನೆಸ್ ಗಳನ್ನ ಮಾಡಬಹುದು, ಉದ್ದಿಮೆಗಳನ್ನ ಮಾಡಬಹುದು, ಹಾಗೆ ಹೋಟೆಲ್ ಉದ್ದಿಮೆಗಳನ್ನ ಮಾಡಬಹುದು. ಪ್ರವಾಸೋದ್ಯಮ ವೇಗವಾಗಿ ಬೆಳೆಯಲು ಒಂದು ಅವಕಾಶ ಸಿಗತ್ತೆ. ಯಾಕಂದ್ರೆ ಹುಬ್ಬಳ್ಳಿ ಅಂಕೋಲಾ ರೈಲ್ವೆ ಮಾರ್ಗ ಯೋಜನೆ ಕಾರ್ಯರೂಪಕ್ಕೆ ಬರುತ್ತೆ. ಆ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕ ಮತ್ತು ಕರಾವಳಿಯ ಸಂಪರ್ಕ ವೃದ್ಧಿ ಆಗತ್ತೆ. ಅದ್ರ ಜೊತೆಗೆ ಪ್ರವಾಸೋದ್ಯಮ ವೃದ್ಧಿ ಆಗತ್ತೆ. ಅದರಲ್ಲೂ ಈಗಾಗಲೇ ಪ್ರವಾಸೋದ್ಯಮದಲ್ಲಿ ಚಾಪು ಮುಡಿಸಿರುವಂತ ಇಲ್ಲಿನ ಕರಾವಳಿಯಲ್ಲಿ ಈಗ ಬಂದರು ಯೋಜನೆ ಕಾರ್ಯರೂಪಕ್ಕೆ ಬಂದ್ರೆ ಇನ್ನಷ್ಟು ಅಭಿವೃದ್ಧಿ ಆಗೋದ್ರಲ್ಲಿ ಎರಡು ಮಾತಿಲ್ಲ ಎನ್ನುವಂಥದ್ದು ಇಲ್ಲಿನ ತಜ್ಞರ ಒಂದು ಮಾತಾಗಿರುವಂಥದ್ದು. ಒಟ್ಟಾರೆಯಾಗಿ ಹೇಳ್ಬೇಕಪ್ಪ ಅಂದ್ರೆ ಆರಂಭದಲ್ಲಿ ಕೇಣಿ ವಾಣಿಜ್ಯ ಬಂದರು ನಿರ್ಮಾಣಕ್ಕೆ ಏನೆಲ್ಲ ವಿರೋಧ ಇತ್ತೋ ಆ ವಿರೋಧವನ್ನ ಶಮನ ಮಾಡುವಂತ ಒಂದು ಕೆಲಸ ಈಗ ಸರ್ಕಾರದಿಂದಲೂ ಆಗ್ತಾ ಇದೆ. ಅದ್ರ ಜೊತೆಗೆ ಇಲ್ಲಿ ಎಷ್ಟೆಲ್ಲ ಗೊಂದಲಗಳಿದ್ವೋ ಅಂದ್ರೆ ತಮ್ಮ ಮನೆ ಮಠಗಳು ಹೋಗ್ತವೆ, ತಮ್ಮ ಏನು ಜಮೀನನ್ನ ಕಳೆದುಕೊಳ್ತೇವೆ ಎನ್ನುವಂತ ಒಂದು ಮೀನುಗಾರರ ಒಂದು ತಲೆಯಲ್ಲಿ ಏನು ಗೊಂದಲಗಳು ಇತ್ತು ಆ ಗೊಂದಲಗಳನ್ನ ನಿವಾರಿಸುವಂತ ಒಂದು ಕೆಲಸ ಕೂಡ ಈಗ ಸರ್ಕಾರದಿಂದ ಆಗ್ತಾ ಇದೆ. ಅದ್ರ ಜೊತೆಗೆ ಸಚಿವ ಮಂಕಾಳು ವೈದ್ಯರವರು ಈ ಬಗ್ಗೆ ಸ್ಪಷ್ಟವಾದಂತ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಸೊ ಕೇಣಿ ವಾಣಿಜ್ಯ ಬಂದರು ನಿರ್ಮಾಣ ಆದ್ರೆ ಇಲ್ಲಿ ಒಂದು ದೊಡ್ಡ ಔದ್ಯೋಗೀಕರಣ ಸೃಷ್ಟಿ ಆಗೋದ್ರಲ್ಲಿ ಎರಡು ಮಾತಿಲ್ಲ ಎನ್ನುವಂಥದ್ದು ಇಲ್ಲಿನ ಜನರ ಮಾತಾಗಿರುವಂಥದ್ದು. ಅದ್ರ ಜೊತೆಗೆ ಈಗ ಆಗಸ್ಟ್ 22 ಶುಕ್ರವಾರ ಇದರ ಸಾರ್ವಜನಿಕ ಅಹವಾಲು ಸಭೆ ಇದೆ. ಆ ಅಹವಾಲು ಸಭೆಯಲ್ಲಿ ಯಾವ ರೀತಿ ಇಲ್ಲಿನ ಜನರು ಬೆಂಬಲವನ್ನ ಕೊಡ್ತಾರೆ ಎನ್ನುವಂಥದ್ದು ಒಂದು ಕಾದು ನೋಡಬೇಕಾಗಿದೆ. ಈಗಾಗಲೇ ಸಾಕಷ್ಟು ಜನರು ಕೇಣಿ ವಾಣಿಜ್ಯ ಬಂದರಿಗೆ ಬೆಂಬಲವನ್ನ ಸೂಚಿಸ್ತಾ ಇರುವಂತದ್ದು ಕಂಡು ಬರ್ತಾ ಇದೆ. ಹಾಗೆ ಒಂದಿಷ್ಟು ಜನ ವಿರೋಧವನ್ನ ಮಾಡಿದ್ರು ಕೂಡ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ವಾಣಿಜ್ಯ ಬಂದರು ನಿರ್ಮಾಣ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಹಾಗೆ ಈ ಬಂದರು ನಿರ್ಮಾಣ ಆದ್ರೆ ಇಲ್ಲಿ ಒಂದು ದೊಡ್ಡ ಔದ್ಯೋಗೀಕರಣ ಸೃಷ್ಟಿ ಆಗೋದ್ರಲ್ಲಿ ಎರಡು ಮಾತಿಲ್ಲ ಎನ್ನುವಂಥದ್ದು ಒಂದು ಅಭಿಪ್ರಾಯ. ವೀಕ್ಷಕರೇ, ಇದಿಷ್ಟಾಗಿತ್ತು ಕೇಣಿ ವಾಣಿಜ್ಯ ಬಂದರು ನಿರ್ಮಾಣ ಆದ್ರೆ ಏನೆಲ್ಲಾ ಪ್ರಯೋಜನ ಆಗತ್ತೆ, ಅದ್ರ ಜೊತೆಗೆ ಎಷ್ಟೆಲ್ಲ ಒಂದು ಅಭಿವೃದ್ಧಿ ಆಗತ್ತೆ ಉತ್ತರ ಕನ್ನಡ ಜಿಲ್ಲೆ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ. ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕರಾವಳಿಯಲ್ಲಿರುವಂತಹ ಮೀನುಗಾರಿಕಾ ಬಂದರಾಗಿರ್ಬೋದು, ಅದೇ ರೀತಿ ವಾಣಿಜ್ಯ ಬಂದರುಗಳು ಯಾವ ರೀತಿಯಾಗಿ ಅಭಿವೃದ್ಧಿ ಆಗತ್ತೆ ಎನ್ನುವಂತ ಒಂದು ಮಾಹಿತಿಯನ್ನ ತಿಳಿಸುವಂತ ಒಂದು ಪ್ರಯತ್ನ. ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮ್ಗೆ ಸಿಗ್ತಾ ಇರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ News 18.